ಮಾಡಿ. ಆ ಒಂದು ಪದ್ಯವನ್ನು ಪೂರ್ಣಗೊಳಿಸಿ ಅದರೊಟ್ಟಿಗೆ ಅಲ್ಲಿ ಕೊಟ್ಟಿರ್ತಕ್ಕಂತಹ ಎಲ್ಲ ಪ್ರಶ್ನೋತ್ತರಗಳನ್ನ ಮೌಖಿಕವಾಗಿ ನಾನು ಸಾಲ್ವ್ ಮಾಡಿದ್ದೆ. ಹೌದಾ? ನಿಮ್ಗೆ ಬರೀರಪ್ಪ ಅಂತ ಹೇಳಿದ್ದೆ. ಎಷ್ಟು ಜನ ಬರ್ದಿರಿ? ಹೋಮ್ವರ್ಕ್ ಮಾಡೋದು ಕಡಿಮೆ ಆಗ್ತಾ ಇದೆ. ನೀವು ಅವಾಗ ಫೋಟೋಸನ್ನು ಕಳಿಸ್ತಾ ಇಲ್ಲ. ನೀವೇನು ಮಾಡಿರಿ, ಯಾರು ಮಾಡಿಲ್ಲ ಅನ್ನೋದು ಗೊತ್ತಾಗೋದಿಲ್ಲ ನಮಗೆ. ಸ್ಟ್ರಿಕ್ಟ್ ಆಗಿ ನಾವು ಫಾಲೋ ಮಾಡೋಕತ್ರ ನೀವು ಪ್ರತಿಯೊಬ್ಬರದು ನಮ್ಗೆ ಹಿಸ್ಟ್ರಿ ಸಿಗ್ತದೆ. ಅವಾಗ ಮತ್ತೆ ನಾವು ಪರ್ಸ್ನಲ್ ಆಗಿ ನಿಮ್ಗೆ ಇಂಟಿಮೇಟ್ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ಅದೆಲ್ಲ ಚಾನ್ಸ್ ಕೊಡ್ಬೇಡ್ರಿ. ನೀಟಾಗಿ ಕೊಟ್ಟಿರೋ ಮನೆ ಕೆಲಸವನ್ನು ಮಾಡಿ ವಾಟ್ಸಪ್ಗೆ ಸೆಂಡ್ ಮಾಡಿರಿ. ಡೈಲಿ ಒಂದೊಂದು ಸಬ್ಜೆಕ್ಟ್ ಇರೋದಪ್ಪ. ಅಷ್ಟೊಂದು ಬೇಜಾರು ಯಾಕೆ? ಅಲ್ಲ, ಸರಿ. ಇಲ್ಲಿ ಸ್ತ್ರೀಲಿಂಗ, ಪುಲ್ಲಿಂಗ ಮತ್ತು ನಪುಂಸಕಲಿಂಗ ಅವುಗಳನ್ನು ಬೇರೆ ಬೇರೆ ಮಾಡಿ ಅಂತ ನಾನು ಹೇಳಿ ಆ ಚಾರ್ಟನ್ನು ನಿಮ್ಗೆ ತೋರಿಸಿದೆ. ಅದನ್ನು ಪೂರ್ಣಗೊಳಿಸಿ ನಾನು ಸೆಂಡ್ ಮಾಡಬೇಕು. ಇಂದಿನ ದಿನ ಭಗೀರಥ ಸಂಕ್ರಾಂತಿ ಪದ್ಯವನ್ನು ಪೂರ್ಣಗೊಳಿಸಿ ಭಗೀರಥ ಪಾಠ 9 ಭಗೀರಥ. ಏನಿರ್ಬೋದು ಈ ಭಗೀರಥ? ಯಾರ ಹೆಸರಿದು? ನಾವು ಕಥೆಗಳನ್ನ ಕೇಳ್ತೀವಿ. ಹೌದಾ? ಕಥೆಗಳಲ್ಲಿ ಪೌರಾಣಿಕ ಕಥೆಗಳು ಹೇಳುವವರಿಗೂ ಹಾಗೂ ಕೇಳುವವರಿಗೂ ತುಂಬಾ ಸಂತೋಷವನ್ನು ಉಂಟು ಮಾಡ್ತಾವೆ. ಆಶ್ಚರ್ಯಕರವಾದಂತಹ ಸಂಗತಿಗಳಿರ್ತಾವೆ. ಈಗ ಪೌರಾಣಿಕ ಕಥೆಗಳನ್ನ ನಾವು ಕೇಳ್ತಾ ಹೋದಾಗೆ ನಾವು ಬಹಳ ಮಗ್ನರಾಗ್ತೀವಿ. ಅಂತ ಒಂದು ವಿಶೇಷತೆ ಸ್ವಾರಸ್ಯ ಆ ಕಥೆಗಳಲ್ಲಿ ಅಡಗಿದೆ ವಿದ್ಯಾರ್ಥಿಗಳೇ. ಅಂತ ಒಂದು ಪಾಠ ಭಗೀರಥ. ಯಾರೀ ಭಗೀರಥ? ಏನು ಸಾಧನೆಯನ್ನ ಮಾಡಿದ್ರು? ಯಾಕೆ ಇವರು ಪಾಠವನ್ನು ನಿಮ್ಗೆ ನೀಡಲಾಗಿದೆ? ಏನಿರ್ಬೋದು ಈ ಪಾಠದ ತಿರುಳು? ಈ ಎಲ್ಲ ಪ್ರಶ್ನೆಗಳು ನಿಮ್ಮನ್ನ ಕಾಡ್ತಾ ಇದ್ದಾವ ಅಂತ ನಾನು ಅನ್ಕೋತೀನಿ. ಆ ಪ್ರಶ್ನೆಗಳನ್ನ ಮುಂದುವರಿಸ್ತಾ ಇರಿ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆಯನ್ನ ಮಾಡೋಣ. ತದನಂತರ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕುವ ಒಂದು ಪ್ರಯತ್ನವನ್ನ ಮಾಡೋಣ. ಸರಿ? ಕಣ್ಣುಗಳನ್ನು ಮುಚ್ಚಿ ನನ್ನೊಟ್ಟಿಗೆ ಪ್ರಾರ್ಥನೆಯನ್ನ ಹೇಳಿ. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ವಿದ್ಯಾದಾನಂಚಿ ಧೀಮಹಿ ಸಿದ್ಧಿರ್ಭವತು ಮೇ ಸದಾ. ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ನಿಮ್ಮ ಪಠ್ಯಪುಸ್ತಕವನ್ನು ಸಹ ಪುಟ ಸಂಖ್ಯೆ 61 ಪಾಠ 9 ಭಗೀರಥ. ಯಾರಾದರೂ ಏನಾದರೂ ಒಂದು ಕಷ್ಟಪಟ್ಟು ಬಹಳ ಸಾಧನೆಯನ್ನು ಮಾಡಿದರೆ ಭಗೀರಥ ಪ್ರಯತ್ನ ಅಂತ ಹೇಳ್ತಾರೆ. ಯಾಕೆ ಈ ಮಾತು ಬಂತು? ಈ ನುಡಿ ಯಾಕೆ ಬಂತು ಭಗೀರಥ ಪ್ರಯತ್ನ ಅಂತ? ಭಗೀರಥ ಪ್ರಯತ್ನ ಅಂದ್ರೆ ಏನು ಅಂತಂದ್ರೆ ಸತತವಾಗಿ ಎಷ್ಟೇ ಕಷ್ಟ ಬಂದರೂ ಮಾಡ್ತಿರೋ ಕೆಲಸವನ್ನ ಅದರಿಂದ ಫಲ ಸಿಗ್ತಾ ಇಲ್ಲ ಅಂತ ಕೈ ಬಿಡೋದೇ ಇಲ್ಲ. ಅದನ್ನ ನಿರಂತರವಾಗಿ ಅದ್ರ ಫಲ ಸಿಗ್ಲಿ ಸಿಗದೆ ಇರಲಿ ಮಾಡ್ತಾ ಇರೋದೇ ಭಗೀರಥ ಪ್ರಯತ್ನ. ಕೊನೆಗೊಂದಿನ ಅದರದ್ದು ಒಂದು ಏನು ನಮಗೆ ಫಲ ಸಿಕ್ಕೇ ಸಿಗ್ತೈತಿ ಅನ್ನುವಂಥ ಒಂದು ನಂಬಿಕೆ ಹೀಗೆ ಬೇಕಂತಿಲ್ಲ. ಯಾವುದೊಂದು ಸಮಯಕ್ಕಾಗಿ ನಾವು ಕಾಯ್ತಿರ್ತೀವಲ್ಲ ಆ ಸಮಯದಲ್ಲಿ ಅದು ಸಿಕ್ಕರೆ ಸಾಕು. ಸರಿ. ಪುರಾಣ ಕಾಲದಲ್ಲಿ ಭಗೀರಥ ಎಂಬ ದೊರೆ ಇದ್ದನು. ಹಾಗಾದ್ರೆ ಭಗೀರಥ ಯಾರು? ಅವರು ಒಬ್ಬರ ದೊಡ್ಡ ದೊರೆ ಅಂದ್ರೆ ರಾಜ. ಅವನು 60,000 ಜನ ತಾಯಂದಿರು ಕಪಿಲ ಮುನಿಯ ಕೋಪಕ್ಕೆ ಸಿಕ್ಕಿ ಸುಟ್ಟು ಭಸ್ಮವಾಗಿದ್ದರು. ಅವನು ಏನ್ ಮಾಡಿದ? 60,000 ಜನ ತಾತಂದಿರ ಅವ್ರ 60,000 ತಾತಂದಿರು. ಇದು ಬಹುವಚನ. ತಾತ ಏಕವಚನ, ಇದು ಬಹುವಚನ. ಏನು? ತಾತಂದಿರು. ತಾಯಂದಿರು. ತಾಯಂದಿರು. ಚಿಕ್ಕಪ್ಪಂದಿರು. ಅಣ್ಣಂದಿರು. ತಮ್ಮ. ಅಕ್ಕಂದಿರು. ತಂಗಿಯರು. ತಂಗಿಯಂದಿರು ಅಲ್ಲ, ತಂಗಿಯರು. ಸರಿ. ಈ ಒಂದು 4 ನಾನು ಬಿಟ್ಟಿನಲ್ಲ ಅವುಗಳನ್ನ ಬರೀಬೇಕು. ಇದು ಇಂದಿನ ಮನೆ ಕೆಲಸ. ಏಕವಚನ, ಬಹುವಚನ. ಏ ಬೋ ಅಂತ ಹಾಕಿದ್ವಿ. ಸರಿ. ತಾತಂದಿರು ಕಪಿಲ ಮುನಿಯ ಕೋಪಕ್ಕೆ ಸಿಲುಕಿ ಸುಟ್ಟು ಭಸ್ಮವಾಗಿದ್ರು. ಅವರ 60,000 ತಾತಂದಿರು ಏನಾಗಿದ್ರಂತೆ ಕಪಿಲ ಒಬ್ಬ ಮುನಿಯ ಒಂದು ಕೋಪಕ್ಕೆ ಬಲಿಯಾಗಿ ಭಸ್ಮವಾಗಿದ್ರು. ಭಸ್ಮ ಆಗು ಅಂತಂದ್ರೆ ಸುಟ್ಟು ಹೋಗು, ಭಸ್ಮ ಅಂದ್ರೆ ಬೂದಿಯಾಗು. ಅವರಿಗೆ ಸ್ವರ್ಗ ಲಭಿಸಬೇಕಿತ್ತು. ಭಗೀರಥನು ಚಿಂತಿಸುತ್ತಿದ್ದನು. ಅದಕ್ಕೆ ದೇವಲೋಕದ
ಗಂಗೆಯನ್ನು ಭೂಮಿಗೆ ತಂದು ಅವನ ತಾತಂದಿರ ಬೂದಿಯ ಮೇಲೆ ಹರಿಸಬೇಕೆಂದು ಜ್ಞಾನಿಗಳಾದ ಋಷಿಗಳು ಹೇಳಿದರು. ನಿಮ್ಮ ಎಲ್ಲ ತಾತಂದಿರು ಸ್ವರ್ಗಕ್ಕೆ ಹೋಗ್ಬೇಕು, ಅವರಿಗೆ ಮೋಕ್ಷ ಸಿಗ್ಬೇಕು ಅಂತ ಹೇಳಿದ್ರೆ ನೀನೇನ್ ಮಾಡ್ಬೇಕು, ಗಂಗೆಯನ್ನ ಭೂಮಿಗೆ ತರಬೇಕು. ಗಂಗೆ ಎಲ್ಲಿದ್ಲು? ಶಿವನ ಒಂದು ಶಿರದಲ್ಲಿದ್ಲು. ಅವಳನ್ನ ಭೂಮಿಗೆ ತಗೊಂಡ್ಬರ್ಬೇಕು. ಭೂಮಿಗೆ ತಗೊಂಡು ಬಂದು ಅವಳ ಒಂದು ನೀರಿನಿಂದ ಈ ಭಸ್ಮ ಅಂದ್ರೆ ಭಸ್ಮ ನೀರಿನಲ್ಲಿ ಭಸ್ಮ ಕರಗಿದ್ರೆ ಅವರಿಗೆ ಮೋಕ್ಷ ಸಿಗ್ತೈತಿ ಅಂತ ಹೇಳಿ ಜ್ಞಾನಿಗಳಾದ ಋಷಿಗಳು ಹೇಳಿದ್ರು. ಶಾಪವನ್ನ ಕೊಡುವವರೇ ಋಷಿಗಳಾದ್ರೆ ಅದರ ಒಂದು ಪರಿಹಾರವನ್ನು ಸಹ ಸೂಚಿಸ್ತಾರ. ಶಾಪ ಕೊಟ್ಟ ತಕ್ಷಣ ಅದರ ಪರಿಹಾರವನ್ನ ಕೇಳಿದ್ರೆ ಅವರು ಪರಿಹಾರನು ಸಹ ಹೇಳ್ತಾರ. ಅದಕ್ಕಾಗಿ ಋಷಿಗಳ ಜ್ಞಾನಿಗಳ ಒಂದು ಸಿಟ್ಟಿಗೆ ಕೋಪಕ್ಕೆ ಬಲಿಯಾಗಬಾರ್ದು ಅಂತ ಹೇಳಿ ಯಾವಾಗಲೂ ಹಿರಿಯರು ಹೇಳ್ತಾ ಇರ್ತಾರೆ. ದೇವಲೋಕದ ಗಂಗೆಯನ್ನು ಭೂಮಿಗೆ ತರುವುದು ಅಸಾಧ್ಯವಾದ ಕೆಲಸವಾಗಿತ್ತು. ಆದರೆ ಭಗೀರಥ ತನ್ನ ನಿರ್ಧಾರದಿಂದ ಎಳ್ಳಷ್ಟು ಹಿಂದೆ ಸರಿಯಲಿಲ್ಲ. ಎಷ್ಟೇ ಕಷ್ಟವಾದರೂ ಗಂಗೆಯನ್ನು ಭೂಮಿಗೆ ತಂದೇ ತರುತ್ತೇನೆಂದು ತಪಸ್ಸಿಗೆ ಕುಳಿತ. ಬಾಯಾರಿಕೆ, ಹಸಿವು, ನಿದ್ರೆ ಮರೆತು ಬಿಸಿಲು, ಮಳೆ, ಬಿರುಗಾಳಿಗಳನ್ನು ಸಹಿಸಿಕೊಂಡ. ಗಂಗೆಯನ್ನ ಭೂಮಿಗೆ ತರುವುದು ಅಸಾಧ್ಯ ಅಂತ ಗೊತ್ತಿತ್ತು. ಆದರೂ ಸಹ ಏನ್ ಮಾಡ್ದ ಭಗೀರಥ? ತನ್ನ 60,000 ತಾತಂದರಿಗೆ ಮುಕ್ತಿಯನ್ನ ಕೊಡಬೇಕು, ಮೋಕ್ಷವನ್ನ ಅವರು ಸ್ವರ್ಗಕ್ಕೆ ಹೋಗ್ಬೇಕು ಅನ್ನುವಂಥ ಉದ್ದೇಶದಿಂದ ಏನ್ ಮಾಡ್ದ? ಅವನಿಗೆ ಎಷ್ಟೇ ಕಷ್ಟ ಆದ್ರೂ ಅವನು ಚಿಂತಿಸ್ಲೇ ಇಲ್ಲ. ಏನು? ಗಂಗೆ ಭೂಮಿಗೆ ಬರುವವರೆಗೂ ನಾವು ಬಿಡೋದೇ ಇಲ್ಲ ಅಂತ ಹೇಳಿ ತಪಸ್ಸಿಗೆ ಕುಳಿತುಕೊಂಡ. ಬಾಯಾರಿಕೆ, ಹಸಿವು, ಭಯ, ನಿದ್ರೆ ಎಲ್ಲ ಮರೆತು ಬಿಸಿಲು, ಮಳೆ, ಬಿರುಗಾಳಿಗಳನ್ನು ಸಹಿಸಿಕೊಂಡು ಏನ್ ಮಾಡ್ದ? ತಪಸ್ಸಿಗೆ ಕೂತ್ಕೊಂಡ. ಅನೇಕ ವರ್ಷಗಳ ಕಠಿಣ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷಳಾದ ಗಂಗೆ, ನಿನ್ನ ಇಚ್ಛೆಯಂತೆ ನಾನು ಭೂಮಿಗೆ ಧುಮುಕುತ್ತೇನೆ, ಆದರೆ ನನ್ನ ರಭಸವನ್ನು ತಡೆಯುವವರು ಯಾರು ಎಂದಳು. ಅವನ ಒಂದು ಪ್ರಯತ್ನಕ್ಕೆ, ಅವನ ಒಂದು ತ್ಯಾಗಕ್ಕೆ, ತಪಸ್ಸಿಗೆ ಗಂಗೆ ಪ್ರತ್ಯಕ್ಷರಾಗಿ ಏನು ಹೇಳಿದ್ಲು? ಭೂಮಿಗೆ ನಾ ಬಂದ್ರ ಭೂಮಿ ನನ್ನ ಒಂದು ರಭಸವನ್ನ ತಡೆಯೋಕ್ಕಾಗೋದಿಲ್ಲ. ಹಂಗಾದ್ರೆ ನನ್ನ ರಭಸವನ್ನ ತಡೆಯೋರು ಯಾರು? ನಾನು ಬರ್ತೇನೆ ಭೂಮಿಗೆ, ಅದಕ್ಕೆ ನೀನೊಂದು ಪರಿಹಾರವನ್ನ ಹುಡುಕ್ಬೇಕು. ನನ್ನ ರಭಸವನ್ನು ತಡೆಯೋರು ಯಾರು ಅಂತ ಹೇಳಿ ಪ್ರಶ್ನೆಯನ್ನ ಹಾಕಿದ್ಲು. ಚಿಂತಾಕ್ರಾಂತನಾದ ಭಗೀರಥ ಮತ್ತೆ ತಪಸ್ಸಿಗೆ ಕುಳಿತ. ಆಗ ಅವನಿಗೆ ಬ್ರಹ್ಮದೇವ ಪ್ರತ್ಯಕ್ಷನಾದ. ಚಿಂತಾಕ್ರಾಂತ ಅಂದ್ರೆ ಈಗ ಗಂಗೆ ಬರ್ತೇನೆ ಅಂತ ಹೇಳಿದ್ಲು, ಆದ್ರೆ ಅವಳ ರಭಸವನ್ನ ಭೂಮಿ ತಡೆಯೋದಿಲ್ಲ. ಅದನ್ನ ತಡೆಯೋರು ಯಾರು? ನಿಲ್ಸೋರು ಯಾರು? ಆ ಶಕ್ತಿ ಸಾಮರ್ಥ್ಯ ಯಾರಿಗಿದೆ ಅಂತ ಕೇಳಿದಾಗ ಅವನು ಮತ್ತೆ ಒಳ್ಳೆ ಚಿಂತಾಕ್ರಾಂತನ ಯೋಚನೆ ಮಾಡಕ್ ಪ್ರಯತ್ನ ಯೋಚನೆ ಮಾಡ್ತಾ ಏನ್ ಮಾಡ್ದ? ಮತ್ತೆ ತಪಸ್ಸಿಗೆ ಕೂತ್ಕೊಂಡ. ಆವಾಗ ಬ್ರಹ್ಮದೇವ ಏನಾದ್ರು ಪ್ರತ್ಯಕ್ಷರಾದರು. ಭಗೀರಥನ ಪ್ರಾರ್ಥನೆಗೆ ಬ್ರಹ್ಮದೇವರು ಮೆಚ್ಚಿ ಶಿವನನ್ನು ಕುರಿತು ತಪಸ್ಸು ಮಾಡು ಎಂದು ಸಲಹೆ ನೀಡಿದರು. ಬ್ರಹ್ಮದೇವ ಅವನ ಒಂದು ಕಠಿಣ ತಪಸ್ಸಿಗೆ ಪ್ರತ್ಯಕ್ಷರಾಗಿ ಏನ್ ಹೇಳಿದ್ರು? ನೀನು ಶಿವನನ್ನ, ಆ ಪರಶಿವನನ್ನ ಏನ್ ಮಾಡು, ಮೆಚ್ಚಿಸ್ಬೇಕು ಅಂತ ಹೇಳಿದ್ರು. ಅವನನ್ನ ಕುರಿತು ತಪಸ್ಸು ಮಾಡು. ಸರಿ ಅಂತ ಹೇಳಿ ಇವನು ಏನ್ ಮಾಡಿದ? ಅದರಂತೆ ಭಗೀರಥ ತಪಸ್ಸನ್ನು ಮುಂದುವರಿಸಿದ. ಅವನ ಕಠಿಣ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾದ ಶಿವ, ನಿನ್ನ ಧೈರ್ಯ, ಭಕ್ತಿ, ದೃಢ ಸಂಕಲ್ಪವನ್ನು ಮೆಚ್ಚಿದ್ದೇನೆ. ಧುಮುಕ್ಕುವ ಗಂಗೆಯನ್ನು ತಡೆಯುವುದು ನಾನು ಶಿರದಲ್ಲಿ ಧರಿಸುತ್ತೇನೆ. ಗಂಗೆ ನನ್ನ ಶಿರದಿಂದ ಭೂಮಿಗೆ ಇಳಿದು ನಿನ್ನನ್ನು ಹಿಂಬಾಲಿಸುವಳು ಎಂದನು. ಅವಾಗ ನಿನ್ನ ಕಠಿಣ ತಪಸ್ಸಿಗೆ, ನಿನ್ನ ದೃಢ ನಿರ್ಧಾರಕ್ಕೆ, ಭಕ್ತಿಗೆ ನಾನು ಮೆಚ್ಚಿದ್ದೇನೆ. ಗಂಗೆಯನ್ನ ನೀನು ಬರಮಾಡಿಕೊಳ್ಳು. ನಾನೇನು ಮಾಡ್ತೇನೆ? ಅವಳ ರಭಸವನ್ನ ನನ್ನ ಶಿರದಲ್ಲಿ ಇಟ್ಕೋತೇನೆ. ಆ ನಂತರ ನನ್ನ ಶಿರದಿಂದ ಗಂಗೆ ಬರ್ತಾಳಲ್ಲ, ನಿನ್ನನ್ನು ಹಿಂಬಾಲಿಸುವಳು. ನೀನು ಮುಂದೆ ಹೋಗ್ತಿರ್ತೀಯಲ್ಲ, ನಿನ್ನನ್ನು ಹಿಂಬಾಲಿಸ್ಕೊಂಡು ಗಂಗೆ ಬರ್ತಾಳ ಅಂತ ಹೇಳಿ ಶಿವ ಹೇಳ್ದ. ಅಂತೆಯೇ ಬೋರ್ಗರೆಯುತ್ತಾ ಧುಮ್ಮಿಕ್ಕಿದ ಗಂಗೆಯನ್ನು ಶಿವನು ಜಡೆಯಲ್ಲಿ ಹಿಡಿದು ಭೂಮಿಗೆ ಹರಿಬಿಟ್ಟನು. ಗಂಗೆ ರಭಸದಿಂದ ಹರಿಯುವಾಗ ಜುಹು ಮಹರ್ಷಿಯ ಆಶ್ರಮ ಕೊಚ್ಚಿಕೊಂಡು ಹೋಯಿತು. ಅದರಿಂದ ಕೋಪಗೊಂಡ ಮಹರ್ಷಿಯು ಗಂಗೆಯನ್ನು ಅಂದೇ ಗುಟುಕಿಗೆ ಕಡಿದು ಬಿಟ್ಟನು. ನೋಡಿ, ಶಾಪಗಳು, ಮುನಿಗಳು ಅವರಿಗೆ ಎಷ್ಟು ಶಾಂತವಾಗಿರ್ತಾರ ಅಷ್ಟೇ ಬೇಗ ಕೋಪ ಬರ್ತದೆ. ಸಾಧು ಸಂತರಿಗೆ ಏನ್ ಹೇಳಿದ್ರು? ಬೋಗರಿಯುತ್ತಾ ಧುಮ್ಮಿಕ್ಕಿದ ಗಂಗೆಯನ್ನು ಶಿವ ಏನ್ ಮಾಡಿದ? ತನ್ನ ಜಡೆಯಲ್ಲಿ ತಡೆ ಹಿಡಿದು ಭೂಮಿಗೆ ಹರಿಬಿಟ್ಟನು. ಆ ಬೋರ್ಗರೆಯುವ ಗಂಗೆಯನ್ನ ತನ್ನ ಜಡೆಯಲ್ಲಿ ಹಿಡ್ಕೊಂಡು ಅವಳನ್ನ ಶಾಂತ ಮಾಡಿ ನಿಧಾನವಾಗಿ ಗಂಗೆ ಭೂಮಿಗೆ ಹರಿಯುವಂತೆ ಏನ್ ಮಾಡ್ದ? ಹರಿಬಿಟ್ಟ
ಶಿವ. ಗಂಗೆ ರಭಸದಿಂದ ಹರಿಯುವಾಗ ಜುಹು ಮಹರ್ಷಿಯ ಆಶ್ರಮ ಕೊಚ್ಚಿಕೊಂಡು ಹೋಯಿತು. ಈ ಗಂಗೆ ಬಹಳ ರಭಸದಿಂದ ಹರಿಯುವಾಗ ಜುಹು ಅನ್ನುವಂತಹ ಮಹರ್ಷಿಯ ಆಶ್ರಮ ಕೊಚ್ಚಿಕೊಂಡು ಹೋಯಿತು. ಇದರಿಂದ ಕೋಪಗೊಂಡಂತಹ ಮಹರ್ಷಿಯು ಗಂಗೆಯನ್ನು ಅಂದೇ ಗುಟುಕಿಗೆ ಕುಡಿದು ಬಿಟ್ಟನು. ಅವನು ಏನ್ ಮಾಡ್ದ, ಒಂದು ಗುಟುಕನ್ನ ಕುಡಿದು ಬಿಟ್ಟಾನ. ಗಂಗೆಯನ್ನ ಒಂದೇ ಗುಟುಕಿಗೆ ಇಷ್ಟು ನೀರು ಕುಡಿದು ಬಿಟ್ಟನಂತೆ. ಮೊದಲೇನಾಯ್ತು, ಗಂಗೆಯನ್ನ ಕರೆತರಬೇಕಾದ್ರೆ ಗಂಗೆಯನ್ನು ಕುರಿತು ತಪಸ್ ಮಾಡಿದ್ರು ಯಾರು, ಭಗೀರಥ. ತದನಂತರ ಬ್ರಹ್ಮನನ್ನ, ತದನಂತರ ಶಿವನನ್ನ ಪ್ರತ್ಯಕ್ಷ ಮಾಡಿಕೊಂಡು ಗಂಗೆಯನ್ನ ಭೂಮಿಗೆ ತರುವಂತಹ ಸಮಯದಲ್ಲಿ ಆ ಜುಹು ಮಹರ್ಷಿ ಏನ್ ಮಾಡಿದ್ರು, ಆ ಗಂಗೆಯನ್ನು ಬರ್ತಾ ಇದ್ಲಲ್ಲ, ಶಿವನ ಒಂದು ಶಿರದಿಂದ ಬರ್ತಾ ಇರೋ ಗಂಗೆಯನ್ನ ಒಂದೇ ಗುಟುಕಿಗೆ ಏನ್ ಮಾಡ್ಬಿಟ್ರು, ಕುಡಿದ್ಬಿಟ್ರು. ಮುಂದೆ ಏನಾಯ್ತು ನೋಡೋಣ. ಹಾಗಾದ್ರೆ ಗಂಗೆ ಅವರು ಒಂದು ಹೊಟ್ಟೆಯನ್ನ ಸೇರಿದ್ಲು. ಏನ್ ಮಾಡೋದು ಮುಂದೆ? ಪರಮೇಶ್ವರ ಹೇಳಿದ, ನೀ ಮುಂದೆ ಮುಂದೆ ಹೋಗಪ್ಪ, ಹಿಂದೆ ಗಂಗೆ ಬರ್ತಾಳ ಅಂತ ಹೇಳಿ. ಸರಿ, ನಡು ಏನಾಯ್ತು, ಆ ಒಂದು ಆಶ್ರಮ ಕೊಚ್ಚು ಹೋಗಿದ್ದರಿಂದಾಗಿ ಆ ಋಷಿ ಕೋಪಗೊಂಡು ಗಂಗೆಯನ್ನ ಕುಡಿದ್ಬಿಟ್ರು. ಒಂದೇ ಗುಟುಕಿಗೆ ಅವುಗಳನ್ನು ಕುಡಿದ್ಬಿಟ್ರು. ಇಷ್ಟೆಲ್ಲ ಪ್ರಯತ್ನಗಳ ನಂತರವೂ ಗಂಗೆ ಸಿಗಲಿಲ್ಲ. ಆದರೂ ಭಗೀರಥ ಎದೆಗುಂದದೆ ಜುಹು ಮಹರ್ಷಿಯನ್ನು ತನ್ನ ಪ್ರಾರ್ಥನೆಯಿಂದ ಮೆಚ್ಚಿಸಿಕೊಂಡ. ಈಗ ಏನ್ ನೋಡ್ಬೇಕು, ಮತ್ತೆ ಜುಹು ಮಹರ್ಷಿಯನ್ನ ತನ್ನ ಪ್ರಾರ್ಥನೆಯೊಂದಿಗೆ ಮೆಚ್ಚಿಸಿಕೊಂಡ. ಯಾರು? ಭಗೀರಥ. ತನ್ನ ಪಿತೃಗಳ ಸದ್ಗತಿಗಾಗಿ ಭಗೀರಥ ಮಾಡುತ್ತಿರುವ ಪ್ರಯತ್ನವನ್ನು ಮೆಚ್ಚಿ ಮಹರ್ಷಿ ಗಂಗೆಯನ್ನು ತನ್ನ ಕಿವಿಯಿಂದ ಹರಿಯಲು ಬಿಟ್ಟನು. ನೋಡ್ರಿ, ಗಂಗೆ ಆ ಕೈಲಾಸದಿಂದ ರಭಸವಾಗಿ ಹರಿದು ಬಂದು ಭೂಮಿಯನ್ನು, ಆ ಒಂದು ರಭಸ ಭೂಮಿ ತಡೆಯೋಕ್ಕಾಗೋದಿಲ್ಲ ಅನ್ನೋದಕ್ಕಾಗಿ ಶಿವನ್ ಏನ್ ಮಾಡ್ದ, ತನ್ನ ಜಡೆಯಲ್ಲಿ ಗಂಗೆಯನ್ನ ಬಂಧಿಸಿ ಗಂಗೆಯನ್ನ ಸಮಾಧಾನಗೊಳಿಸಿ ನಿಧಾನವಾಗಿ ಗಂಗೆಯನ್ನ ಭೂಮಿಗೆ ಹರಿಬಿಟ್ಟ. ಹರಿಬಿಟ್ಟ ಗಂಗೆಯನ್ನ ಜುಹು ಮಹರ್ಷಿಗಳು ಕುಡಿದ್ರು. ತದನಂತರ ಅವರು ತಮ್ಮ ಯಾರು ಭಗೀರಥರ ಒಂದು ಭಕ್ತಿಗೆ ಮೆಚ್ಚಿ ಗಂಗೆಯನ್ನ ತಮ್ಮ ಕಿವಿಯ ಮೂಲಕ ಹೊರ ಹಾಕಿದರಂತೆ. ಅಂತೂ ಭಗೀರಥ ಗಂಗೆಯನ್ನು ಭೂಮಿಗೆ ತರಲು ಮಾಡಿದ ಸಾಹಸಕ್ಕೆ ಫಲ ದೊರೆಯಿತು. ಭಗೀರಥನ ಪ್ರಾರ್ಥನೆಯನ್ನು ಮನ್ನಿಸಿ ಹಿಂಬಾಲಿಸಿದ ಗಂಗೆ ಹರಿದು ಅವರ ತಾತಂದಿರ ಬೂದಿಯನ್ನು ತೊಯ್ದಳು. ಅವರಿಗೆ ಸ್ವರ್ಗ ಲಭಿಸಿತು. ಎಷ್ಟೇ ಅಡ್ಡಿ ಆತಂಕಗಳು ಬಂದರೂ ಭಗೀರಥ ಎದೆಗುಂದದೆ ತನ್ನ ದೃಢ ಸಂಕಲ್ಪದಿಂದ ಅಂದುಕೊಂಡ ಕಾರ್ಯ ಸಾಧಿಸಿದನು. ನೋಡ್ರಿ, ಎಷ್ಟೇ ಕಷ್ಟ ಬಂದ್ರು ದೃಢ ಸಂಕಲ್ಪದಿಂದ ಭಗೀರಥ ಏನ್ ಮಾಡ್ದ, ತನ್ನ ಒಂದು ಹಿರಿಯರಿಗೆ ಸದ್ಗತಿಯನ್ನ ಕೊಡಿಸ್ಬೇಕು, ಅವರು ಸ್ವರ್ಗವನ್ನ ಸೇರ್ಬೇಕು ಅನ್ನೋ ಉದ್ದೇಶದಿಂದ ಪ್ರಯತ್ನವನ್ನ ಮಾಡ್ದ. ಎದೆಗುಂದ್ಲಿಲ್ಲ. ನಾ ಪದೇ ಪದೇ ಮಾಡ್ತೀನಿ, ಪದೇ ಪದೇ ಸೋಲ್ತಾ ಇರ್ತೀನಿ ಅಂತ ಅನ್ನುವಂತ ಒಂದು ಮಾತನ್ನ ಅವನು ತೆಗೆದು ಹಾಕಿ ಏನ್ ಮಾಡ್ದ, ನಿರಂತರವಾಗಿ ಪ್ರಯತ್ನವನ್ನ ಮಾಡ್ತಾ ಬಂದ. ಅದಕ್ಕಾಗಿ ಕೊನೆಗೆ ಅವನು ಏನ್ ಮಾಡಿದ, ತನ್ನ ಕಾರ್ಯವನ್ನ ಸಿದ್ಧಿಸ್ಕೊಂಡ. ಅದಕ್ಕೆ ಹೇಳೋದು ಭಗೀರಥ ಪ್ರಯತ್ನ ಅಂತ ಹೇಳಿ. ನಾ ಮೊದಲೇ ಪಾಠವನ್ನು ಪ್ರಾರಂಭಿಸುವ ಮುಂಚೆನೆ ಹೇಳಿದೆ, ನಿರಂತರವಾದಂತಹ ಒಂದು ಕೆಲಸಕ್ಕೆ ಫಲಾಪೇಕ್ಷೆ ನಮ್ಗೆ ಇರ್ತೈತಿ. ನಮ್ಗೆ ಫಲ ಸಿಗ್ಬೇಕು ಅನ್ನೋಂಥ ಅಪೇಕ್ಷೆಯ ಜೊತೆಗೆ ನಿರಂತರವಾಗಿ ನಾವು ಆ ಒಂದು ಮಾರ್ಗದಲ್ಲಿ ಹೋಗ್ತಾ ಇರಬೇಕು ಅನ್ನೋದೇ ಈ ಒಂದು ಪಾಠದ ಅರ್ಥ. ಅದಕ್ಕೆ ಭಗೀರಥ ಅದಕ್ಕೊಂದು ಅತ್ಯಂತ ಉತ್ತಮವಾದಂತಹ ಒಂದು ಉದಾಹರಣೆ. ಸರಿ, ಇಲ್ಲಿ ಕೋಪ ಅಂದ್ರೆ ಸಿಟ್ಟು, ಮೆಚ್ಚಿಸು ಅಂದ್ರೆ ಇಷ್ಟಪಡುವಂತೆ ಮಾಡು, ಇಚ್ಛಿಸು, ಅಪೇಕ್ಷೆ, ಬಯಕೆ. ಯಾವುದು? ಇಚ್ಛೆ ಅಂತ ಹೇಳಿದ್ರೆ ಅಪೇಕ್ಷೆ, ಬಯಕೆ. ಚಿಂತಾಕ್ರಾಂತ ಅಂದ್ರೆ ಯೋಚನೆಗೊಳಗಾಗು, ದುಮ್ಮುಕ್ಕು ಅಂದ್ರೆ ಕೆಳಗೆ ಹರಿ, ಜಿಗಿ ಅಂತ, ಪ್ರತ್ಯಕ್ಷ ಅಂತಂದ್ರೆ ಕಾಣಿಸಿಕೊಳ್ಳು. ಈ ರೀತಿಯಾಗಿ ಪದಗಳನ್ನ ಕೊಡಲಾಗಿದೆ ವಿದ್ಯಾರ್ಥಿಗಳೇ. ಪಾಠ ತುಂಬಾ ಸರಳವಾಗಿದೆ ಹಾಗೂ ತುಂಬಾ ಚಿಕ್ಕದಿದೆ. ಪಾಠವನ್ನ ಮತ್ತೆ ಮತ್ತೆ ಓದಿ. ಈ ಪೌರಾಣಿಕ ಕಥೆಗಳು ಕೇಳಲು ಬಹಳ ಆಸಕ್ತಿ ಬರ್ತೈತೆ. ಇನ್ನು ಕೇಳಬೇಕು, ಮುಂದೇನಾಗುತ್ತೆ ಅಂತ ಹೇಳಿ. ಉದಾಹರಣೆಗೆ ರಾಮಾಯಣದ ಕೆಲವು ಘಟನೆಗಳು, ಮಹಾಭಾರತದ ಘಟನೆಗಳು, ಇವುಗಳನ್ನ ತುಂಬಾ ಕೇಳಬೇಕು ಅನ್ಸುತ್ತೆ ವಿದ್ಯಾರ್ಥಿಗಳೇ. ಸಾಧ್ಯವಾದ ಯಾರು ಅಜ್ಜ ಅಮ್ಮ ಯಾವ ಕಥೆ ಹೇಳ್ತಿರ್ತಾರಲ್ಲ, ಸಾಧ್ಯವಾದ್ರೆ ಈ ರೀತಿಯಾದ ಪೌರಾಣಿಕ ಕಥೆಗಳನ್ನ ಕೇಳಿ ವಿದ್ಯಾರ್ಥಿಗಳೇ. ಈಗೆಲ್ಲ ಟಿವಿಗಳಲ್ಲಿ ಬರ್ತಾ ಇದ್ದಾವೆ, ಅವುಗಳನ್ನ ನೋಡಿ. ಸರಿ, ಇಲ್ಲಿ ಮೊದಲಿಗೆ ಪಾಠದ ಹೆಸರನ್ನ ಹಾಕಿ ತದನಂತರ ಇಲ್ಲಿ ಕೊಟ್ಟಿರ್ತಕ್ಕಂಥ ಪುಟ ಸಂಖ್ಯೆ 62 ಪದಗಳ ಅರ್ಥ.
ಪದಗಳ ಅರ್ಥ ಪೇಜ್ ನಂಬರ್ ಅಂತ ಹಾಕ್ತೀನಿ, ಪುಟ ಸಂಖ್ಯೆ ಹಾಕಂಗಿಲ್ಲ. ಪೇಜ್ ನಂಬರ್ 62 ಅದನ್ನ ಬರಿಬೇಕು ವಿದ್ಯಾರ್ಥಿಗಳಿಗೆ, ಕೊಡಲಾಗಿದೆ ಅವುಗಳನ್ನೆಲ್ಲ ಬರಿಬೇಕು. ನಂತರ ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಭಗೀರಥ ಯಾರಿಗೆ ಸ್ವರ್ಗ ಸಿಗಬೇಕೆಂದು ಚಿಂತಿಸುತ್ತಿದ್ದ? ಯಾರಿಗೆ ಸ್ವರ್ಗ ಸಿಗಬೇಕೆಂದು ಚಿಂತಿಸ್ತಾ ಇದ್ದ? ಅವರ ತಾತಂದಿರಿಗೆ. ಋಷಿಗಳು ಭಗೀರಥನಿಗೆ ಏನೆಂದು ಹೇಳಿದರು? ಋಷಿಗಳು ಭಗೀರಥನಿಗೆ ಗಂಗೆಯನ್ನು ಭೂಮಿಗೆ ತರಬೇಕೆಂದು ಹೇಳಿದರು. ಭಗೀರಥನು ಏಕೆ ತಪಸ್ಸಿಗೆ ಕುಳಿತನು? ಗಂಗೆಯನ್ನು ಭೂಮಿಗೆ ತರಲು ಭಗೀರಥ ತಪಸ್ಸಿಗೆ ಕುಳಿತನು. ಗಂಗೆ ಭಗೀರಥನಿಗೆ ಏನೆಂದು ಹೇಳಿದಳು? ನಾನು ಭೂಮಿಗೆ ಬರಲು ಸಿದ್ಧ, ಆದರೆ ನನ್ನ ರಭಸವನ್ನು ತಡೆಯೋರು ಯಾರು? ಆ ತಡೆಯೋ ಶಕ್ತಿ ಯಾರಿಗಿದೆ ಅಂತ ಕೇಳಿದ್ಲು. ಗಂಗೆ ಹರಿಯುವ ರಭಸವನ್ನು ತಡೆದವರು ಯಾರು? ಗಂಗೆ ಹರಿಯುವ ರಭಸವನ್ನು ತಡೆದವರು ಶಿವ, ಪರಮೇಶ್ವರ. ಇಲ್ಲಿ ಗಂಗೆ ನದಿ, ಭಗೀರಥ ರಾಜ, ಜೂಹು ಮಹರ್ಷಿ. ಹೊಂದಿಸಿ ಬರೆಯಿರಿ. ಮೂರೇ ಇರೋದು ವಿದ್ಯಾರ್ಥಿಗಳಿಗೆ, ಹೊಂದಿಸಿ ಬರೆಯಿರಿ ಅವನ್ನ. ಈ ಕೆಳಗಿನ ಘಟನೆಗಳನ್ನು ಕೊಟ್ಟಿರುವ ಸ್ಥಳದಲ್ಲಿ ಅನುಕ್ರಮವಾಗಿ ಬರೆಯಿರಿ. ಏನಿದೆ? ಗಂಗೆ ಭೂಮಿಗೆ ಧುಮ್ಮಿಕ್ಕಿ ಹರಿದು ಬಂದಳು. ಶಿವನು ಗಂಗೆಯನ್ನು ಶಿರದಲ್ಲಿ ಧರಿಸಿದ. ಗಂಗೆ ಭೂಮಿಗೆ ತರಲೇಬೇಕೆಂದು ಭಗೀರಥ ತಪಸ್ಸು ಮಾಡಿದ. ಜುಹು ಮಹರ್ಷಿ ಗಂಗೆಯನ್ನು ಕಿವಿಯ ಮೂಲಕ ಹರಿಯಲು ಬಿಟ್ಟರು. ಸರಿ, ಈ ಒಂದು ಕಾಲಾನುಕ್ರಮ ಅಂದ್ರೆ ಸರಿಯಾದ ಒಂದು ನಿಯಮದಂತೆ ಬರೆಯಿರಿ. ಮೊದಲನೇದು ಯಾವ್ದು ಬರಬೇಕು? ಇಲ್ಲಿ ಮೊದಲನೇದು ಗಂಗೆ ಧುಮ್ಮಿಕ್ಕಿ ಹರಿದಳು. 2, 3, 4 ಇದೀವಲ್ಲ, ನಾನು ಇವನ್ನ ಅನುಕ್ರಮವಾಗಿ ಮೊದಲು ಯಾವ್ದು ಬರಬೇಕು? ಮೂರನೇದು ಗಂಗೆಯನ್ನು ಭೂಮಿಗೆ ತರಲೇಬೇಕೆಂದು ಭಗೀರಥ ತಪಸ್ಸು ಮಾಡಿದ. ಮೂರನೇದು ಏನಾಗಬೇಕು? ಮೊದಲನೇದಾಗಬೇಕು. ಮೊದಲಿಗೆ ಮೂರನೇ ಒಂದು ಅನುಕ್ರಮದಲ್ಲಿರ್ತಕ್ಕಂತಹ ಅದು ಮೊದಲಿಗೆ ಬರಬೇಕು. ನಂತರ ಏನ್ ಮಾಡ್ದ? ಗಂಗೆ ಭೂಮಿಗೆ ಧುಮ್ಮಿಕ್ಕಿ ಹರಿದು ಬಂದಳು. ನಂತರ ಎರಡನೇದು ಗಂಗೆ ಭೂಮಿಗೆ ಧುಮ್ಮಿಕ್ಕಿ ಹರಿದು ಬಂದಳು. ಇದು ಎರಡನೇದು. ಮೂರನೇದು ಏನ್ ಮಾಡಿದ? ಶಿವ ಗಂಗೆಯನ್ನು ಶಿರದಲ್ಲಿ ಧರಿಸಿದ. ಇದು ಎರಡನೇದು. ಮೂರನೇದು ಆಗ್ಬೇಕು, ಇದು ನಾಲ್ಕನೇದು. ಸರಿ, ಮೊದಲಿಗೆ ತಪಸ್ಸನ್ನ ಮಾಡ್ದ, ನಂತರ ಗಂಗೆ ಧುಮ್ಮಿಕ್ಕಿ ಹರಿದು ಬಂದು ಅವಳ ಒಂದು ರಭಸವನ್ನ ಶಿವ ತಡೆದ. ಶಿವ ಹರಿಬಿಟ್ಟ ಗಂಗೆಯಿಂದಾಗಿ ಜುಹು ಮಹರ್ಷಿಯ ಆಶ್ರಮ ಕೊಚ್ಚಿಕೊಂಡು ಹೋಯಿತು. ಆ ಕೊಚ್ಚಿಕೊಂಡು ಹೋಗಿದ್ದಕ್ಕಾಗಿ ಏನಾಯ್ತು? ಅವಳನ್ನ ತಡೆ ಹಿಡಿದು ಅಂದ್ರೆ ಒಂದೇ ಗುಟಿಕಿನಲ್ಲಿ ಕುಡಿದ್ಬಿಟ್ರು. ಕುಡಿದಾದ್ಮೇಲೆ ಮತ್ತೆ ಭಗೀರಥ ಒಂದು ಪ್ರಯತ್ನ ಮಾಡಿದಾಗ, ತಪಸ್ಸನ್ನ ಮಾಡಿದಾಗ ತಮ್ಮ ಕಿವಿಯ ಮೂಲಕ ಗಂಗೆಯನ್ನ ಹೊರ ಹಾಕಿದರು. ಈ ರೀತಿಯಾಗಿ 4 ವಾಕ್ಯಗಳಲ್ಲಿ ಕೊಡಲಾಗಿದೆ ವಿದ್ಯಾರ್ಥಿಗಳು. ನಾನು ಇನ್ನು ಸರಿ ಮಾಡಿ ಬರ್ತೀನಿ. ಇಲ್ಲಿ ನಾವು ಅಂದ್ರೆ ಇದು ಪಠ್ಯಪುಸ್ತಕದಲ್ಲಿ ಕೊಟ್ಟಂತಹ ಒಂದು ಅನುಕ್ರಮ, ಆದ್ರೆ ಸರಿಯಾದ ಹೊಂದಿಕೆ ಇಲ್ಲಿದೆ. ಮೂರನೇದು ಒಂದನೇದಾಗಬೇಕು, ಒಂದನೇದು ಎರಡನೇ ಒಂದು ಅನುಕ್ರಮದಲ್ಲಿರುವಂಥದ್ದು, ಮೂರನೇದು ನಂತರ 4 ಸರಿಯಾಗಿದೆ. ಈ ರೀತಿಯಾಗಿ ಸರಿ. ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು? ಗಂಗೆಯನ್ನು ನಾನು ಶಿರದಲ್ಲಿ ಧರಿಸುತ್ತೇನೆ. ಯಾರು ಹೇಳಿದ್ರು? ಮೊದಲನೇದು ಯಾರು ಯಾರಿಗೆ ಹೇಳಿದ್ರು? ಯಾರು ಹೇಳಿದ್ರನ್ನ? ಶಿವ ಹೇಳಿದ. ಯಾರಿಗೆ ಹೇಳಿದ್ರು? ಭಗೀರಥನಿಗೆ. ಭಗೀರಥ, ಇಲ್ಲಿ ಭಗೀರಥ. ನಂತರ 2, ನಿನ್ನ ಇಚ್ಛೆಯಂತೆ ನಾನು ಭೂಮಿಗೆ ಧುಮುಕುತ್ತೇನೆ. ಯಾರು ಹೇಳಿದ್ರು? ಗಂಗೆ. ಯಾರು? ಗಂಗೆ ಹೇಳಿತು. ನದಿ, ಗಂಗಾ ನದಿ ಹೇಳಿತು. ಯಾರಿಗೆ? ಭಗೀರಥನಿಗೆ.
ಗಂಗೆ ಹೇಳಿದ್ದು ಭಗೀರಥನಿಗೆ ಹೇಳಿದ್ದು, ನಾನು ಬರಲು ಸಿದ್ಧ, ನನ್ನ ರಭಸವನ್ನ ತಡೆಯಲು ನೀನು ಸಿದ್ಧವಿದ್ದೀಯಾ? ಯಾರು ತಡೆಯೋರು ನನ್ನ ರಭಸವನ್ನ ಈ ಭೂಮಿಯಲ್ಲಿ ಅಂತ ಕೇಳಿದ್ಲು. ಸರಿ, ಸಮಾನಾರ್ಥಕ ಪದಗಳನ್ನ ಬರೆಯಿರಿ ವಿದ್ಯಾರ್ಥಿಗಳೇ. ಇಲ್ಲಿ ಮುನಿ, ಮುನಿ ಅಂದ್ರೆ ಸಿಟ್ಟು ಅಂತಾನೂ ಆಗುತ್ತೆ, ನನ್ನ ಮೇಲೆ ಯಾಕೆ ಮುನಿಸ್ಕೊಂಡಿರೋದು ಅಂತ ಹೇಳಿ ಇದು ಬರಬೇಕಾ? ಸರಿ, ಈ ಒಂದು ಎಲ್ಲ ಭಾಷಾಭ್ಯಾಸವನ್ನ ಪ್ರಶ್ನೋತ್ತರಗಳನ್ನ ನಾನು ಮೌಖಿಕವಾಗಿ ಬಿಡಿಸಿದ್ದೀನಿ ವಿದ್ಯಾರ್ಥಿಗಳೇ. ಇವುಗಳನ್ನ ನಿಮ್ಮ ಫೇಸ್ಬುಕ್ ಅಲ್ಲಿ ಹಾಕಬೇಕು. ಮುನಿ ಅಂತ ಹೇಳಿದ್ರ ಋಷಿ, ಋಷಿ, ಸಾಧು. ನಂತರ ತರು, ತರು ಅಂತ ಹೇಳಿದ್ರ ಮರ, ವೃಕ್ಷ, ವೃಕ್ಷ. ತರು ಲತೆಗಳು ಅಂತ ಹೇಳ್ತೀವಿ. ತರು ಅಂತ ಹೇಳಿದ್ರ ಮರ, ಲತೆ ಅಂತ ಹೇಳಿದ್ರ ಬಳ್ಳಿ. ಮರ, ವೃಕ್ಷ, ಮರಕ್ಕ ಮತ್ತೊಂದು ಹೆಸರು ವೃಕ್ಷ. ಎಳ್ಳಷ್ಟು ಸ್ವಂತ ವಾಕ್ಯದಲ್ಲಿ ಬಳಸಿರಿ. ಈ ವಾಕ್ಯಗಳನ್ನ ನೀವೇ ಬರಿಬೇಕು ವಿದ್ಯಾರ್ಥಿಗಳು. ಎಳ್ಳಷ್ಟು ಅಂತ ಹೇಳಿದ್ರ ಇಷ್ಟೇ, ಇಷ್ಟು ಬಹಳ ಚಿಕ್ಕದಾದಷ್ಟು ಎಳ್ಳಷ್ಟು ಇರುತ್ತೆ, ಇಷ್ಟೇ. ನಂತರ ಎದೆಗುಂದು, ಎದೆಗುಂದು ಅಂದ್ರ ಎದೆಗುಂದು ಅಂತ ಹೇಳಿದ್ರೆ ಧೈರ್ಯದಿಂದ ಮುಂದೆ ಹೋಗು. ಎದೆಗುಂದದೆ ಅಂತ ಹೇಳಿದ್ರ ಮುಂದೆ ಹೋಗು ಧೈರ್ಯದಿಂದ, ಎದೆಗುಂದು. ನಂತರ ಸರಿಪಡಿಸಿ ಬರೆಯಿರಿ. ತಾ ತಂದಿರು, ಇಲ್ಲಿ ತ ಮೊದಲು ಬಂದಿದೆ, ಅದು ಸರಿಯಾಗಿ ಆಗ್ಬೇಕು. ನಾನೀಗ ಬರೀತಾ ಇದ್ದೀನಿ ವಿದ್ಯಾರ್ಥಿಗಳೇ. ಈ ತಾ ತಂದಿರು ಇದು ಸರಿಯಾದ ಉತ್ತರ. ಒಂದನೇದ್ದು. ಎರಡನೇದ್ದು ರ ಬ ಶ ಏನಾಗ್ಬೇಕದು? ರ ಭ ಸ ಆಗ್ಬೇಕು, ಶ ಅಲ್ಲ. ನಂತರ ಜ್ಞಾನಿ, ಅದು ಜ್ಞಾನಿ ಆಗಿತ್ತು, ಜ್ಞಾನಿ. ನಂತರ ಅಸಾಧ್ಯ, ಅಸಾಧ್ಯ. 5 ದೇವಲೋಕ, ದೇವ, ಇಲ್ಲಿ ಇದು ನಾವು ಏನ್ ಮಾಡೋದಿಲ್ಲ, ಅದನ್ನ ಹೊಟ್ಟೆ ತಿಳೋದಿಲ್ಲ, ಅಲ್ಲಿ ದೇವ ಲೋಕ. ನಂತರ ಚಿಂತಾಕ್ರಾಂತ, ಇಲ್ಲಿ ಚಿತ್ತ ಕ್ರಾಂತ ಆಗಿದೆ, ಚಿಂತಾ ಕ್ರಾಂತ. ಇವುಗಳನ್ನ ಸರಿಪಡಿಸಿ ಬರೆಯಿರಿ ವಿದ್ಯಾರ್ಥಿಗಳೇ. ಸೂಕ್ತವಾದ ಅರ್ಥ ಹುಡುಕಿ ಬರೆಯಿರಿ. ನೀವು ಕನ್ನಡ ನಿಘಂಟನ್ನ ಬಳಸಿ ಅಥವಾ ಬೇರೆ ಆ ಕನ್ನಡ ನಿಘಂಟಿನಲ್ಲಿ ಕೊಟ್ಟಿರ್ತಕ್ಕಂತಹ ಈ ಪದಗಳ ಬೇರೆ ಅರ್ಥಗಳನ್ನ ನೀವು ಬರಿಬೇಕು ಕೊಟ್ಟಿರುವ ಜಾಗದಲ್ಲಿ. ಇಲ್ಲಿ ಲಭಿಸು ಅಂತಂದ್ರ ಸಿಕ್ಕಿತು, ದೃಢ ಸಂಕಲ್ಪ ಅಂದ್ರೆ ಪಡೆದೇ ಪಡೆಯುತ್ತೇನೆ ಅನ್ನುವಂತಹ ನಿರ್ಧಾರ, ಗೋರ್ಗರೆ ಅಂತ ಹೇಳೋಣ, ಸದ್ಗತಿ, ಮಹಾಶ್ರೀ. ಇವುಗಳ ಮತ್ತೊಂದು ಅರ್ಥವನ್ನ ನೀವು ಹುಡುಕಿ ಬರಿಬೇಕು ವಿದ್ಯಾರ್ಥಿಗಳೇ. ಸರಿ, ಹಾಗಾದ್ರೆ ಈ ಒಂದು ಪಾಠವನ್ನ ಮತ್ತೆ ಮತ್ತೆ ಓದಿ ಪದಗಳ ಅರ್ಥ ಹಾಗೂ ಕೊಟ್ಟಂತಹ ಎಲ್ಲಾ ಪ್ರಶ್ನೋತ್ತರಗಳನ್ನು ಈಗಾಗಲೇ ನಾನು ಬಿಡಿಸಿದ್ದೀನಿ. ಆಮೇಲೆ ಅಲ್ಲಿ ಕೊಟ್ಟಿರ್ತಕ್ಕಂತಹ ಭಾಷಾ ಚಟುವಟಿಕೆಯನ್ನು ಸಹ ಪೂರ್ಣಗೊಳಿಸಿದ್ದೇನೆ. ಇದನ್ನೆಲ್ಲ ನೀವು ನಿಮ್ಮ ಪಠ್ಯಪುಸ್ತಕದಲ್ಲಿ ಪೂರ್ಣಗೊಳಿಸಬೇಕು ಅಂತ ಹೇಳ್ತಾ ಇಂದಿನ ತರಗತಿಯನ್ನು ಮುಕ್ತಾಯಗೊಳಿಸ್ತಿದ್ದೀನಿ. ಪಾಠವನ್ನು ಓದಿ, ಆಯ್ತಾ? ಮತ್ತೆ ಸಿಗೋಣ. ಶುಭ ದಿನ.